ನಾವೆಲ್ಲರೂ ಒಂದಲ್ಲ ಒಂದು ಪಾಯಿಂಟಲ್ಲಿ ನಂಗೆ ಇನ್ನು ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ಹಿಂದೆ ಹೋಗಿ ಇದನ್ನ ಡಿಫ್ರೆಂಟಾಗಿ ಮಾಡ್ತಿದ್ದೆ, ಅದನ್ನ ಡಿಫ್ರೆಂಟಾಗಿ ಮಾಡ್ತಿದ್ದೆ, ಇವಾಗ ನಂಗೆ ಬುದ್ಧಿ ಬಂದಿದೆ, ಅದೆಲ್ಲ ಹೇಳ್ಕೊಂಡು ಬಂದಿರ್ತೀವಿ ಅಟ್ಲೀಸ್ಟ್ ಒನ್ಸ್ ಇನ್ ಅವರ್ ಲೈಫ್. ಬಟ್ ಆ ಚಾನ್ಸ್ ನಮಗೆ ಸಿಗಲ್ಲ. ಬಟ್ ನಾವು ಇದರಿಂದ ಏನು ಕಲ್ತಿದ್ದೀವಿ, ಮುಂದೆ ಹೇಗೆ ನಡ್ಸ್ಕೊಂಡು ಹೋಗೋದು, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಆರ್ ಥಿಂಗ್ಸ್ that I wish my younger self knew as a 23-year-old. ನಿಮ್ದಂತನೇ ಯೂನೀಕ್ ಪಾತ್ ಇರುತ್ತೆ. ಎಂಬ್ರೇಸ್ ಯುವರ್ ಓನ್ ಯೂನೀಕ್ ಪಾತ್. ಬಿಕಾಸ್ ನಾವೆಲ್ಲರೂ ಒಂದೇ ಥರ ಅಲ್ಲ, ಎಲ್ಲರ ಹಸ್ತನೂ ಒಂದೇ ಥರ ಅಲ್ಲ, ಎಲ್ಲರ ಹ್ಯಾಬಿಟ್ಸ್ ಎಲ್ಲ ಒಂದೇ ಥರ ಅಲ್ಲ. ಸೊ ಡೋಂಟ್ ಕಂಪೇರ್ ಯೋರ್ ಲೈಫ್ ವಿತ್ ಅದರ್ಸ್. ನಿಮ್ಮ ಪಾತ್ ನಿಮಗೆ ಯೂನೀಕ್ ಆಗಿರುತ್ತೆ. ನಿಮ್ಮದಾಗೆ ನಿಮ್ದು ಓನ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಲೈಫಲ್ಲಿ. ನಿಮ್ದಂತನೇ ಓನ್ ಪರ್ಪಸ್ ಇರುತ್ತೆ ಲೈಫಲ್ಲಿ. ಸೊ ನಿಮ್ಮ ಪರ್ಪಸ್ನ ನೀವು ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಯೂನಿಕ್ ಅಪ್ರೋಚ್ನ ತೊಗೊಳ್ಳೋದು ರಿಯಲಿ ಇಂಪಾರ್ಟೆಂಟ್. ಅವ್ರ ಹತ್ರ ಹೋಗ್ಬಿಟ್ರು, ಅವನಷ್ಟು ವಯಸ್ಸಲ್ಲಿ ಅಷ್ಟು ದುಡಿದ್ಬಿಟ್ಟ, ಅವನಷ್ಟು ವಯಸ್ಸಲ್ಲಿ ಅಷ್ಟು ಅಚೀವ್ ಮಾಡ್ಬಿಟ್ಟ. ನಿಮಗೂ ಟೈಮ್ ಬರುತ್ತೆ. ಎಲ್ಲರಿಗೂ ಇಷ್ಟೇ ವಯಸ್ಸಲ್ಲಿ ಇದೇ ಆಗಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಟೈಮ್ ಯಾವಾಗ ಬರುತ್ತೆ, ನೀವು ಹೆಂಗೆ ಪ್ರಿಪೇರ್ ಆಗಿರ್ತೀರ, ಅದು ತುಂಬ ಇಂಪಾರ್ಟೆಂಟ್. ಸೊ ಡೋಂಟ್ ಕಂಪೇರ್ ಯೋರ್ ಪಾತ್ ಟು ಅದರ್ಸ್ ಪಾತ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಜನ್ರೇಷನಲ್ಲಿ ಅವ್ರು ಅದು ಮಾಡಿಬಿಟ್ರು, ನಾವು ಇದು ಮಾಡಿಬಿಟ್ವಿ, ನಾವು ಮಾಡಿಲ್ಲ ಇನ್ನು. ಆ ಪ್ರೆಷರ್ ತುಂಬ ಅಂದರೆ ತುಂಬ ಇರುತ್ತೆ. ಬಟ್ ನೋ ದ್ಯಾಟ್ ಯು ಆರ್ ಯುವರ್ ಓನ್ ಪರ್ಸನ್. ನೀವು ನಿಮಗೋಸ್ಕರ ಬದುಕ್ತಾ ಇದ್ದೀರಾ, ಬೇರೆಯವ್ರಿಗೋಸ್ಕರ ಅಲ್ಲ. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೆಕೆಂಡ್ ಒನ್, ಫಿನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ ಆ್ಯಸ್ ಯು ಗ್ರೋ ಅಪ್. ಬಿಕಾಸ್ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ನೋಬಡಿ ಈಸ್ ಫಂಡಿಂಗ್ ಯೋರ್ ಪ್ಯಾಷನ್, ಯು ಕ್ಯಾನ್ ಫಂಡ್ ಯುವರ್ ಓನ್ ಪ್ಯಾಷನ್. ಕಾರ್ಪೊರೇಟ್ 9 to 5 ಮಾಡ್ತಾ ಇದ್ದಾಳೆ, ಕಾರ್ಪೊರೇಟ್ ಇದರಲ್ಲಿ ಕೆಲಸ ಮಾಡ್ತಾಳೆ, ಇಟ್ಸ್ ಓಕೆ, ಇಟ್ಸ್ ರಿಯಲಿ ಓಕೆ. ನೀವು ನಿಮ್ಮ ಕಾರ್ಪೊರೇಟ್ ದುಡ್ದು ನಿಮ್ಮ ಪ್ಯಾಷನ್ನ ನೀವು ಫಂಡ್ ಮಾಡ್ಕೊಬೋದು, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಯೋರ್ ಸೆಲ್ಫ್ ಆನ್ ಅದರ್ಸ್, ರೈಟ್? ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನು ಬೇಕು, ನೀವು ಯಾರ ಹತ್ರನೂ ಕೇಳೋದು ಇರಲ್ಲ, ನಿಮ್ಮ ಹತ್ರನೇ ದುಡ್ಡು ಇರುತ್ತೆ, ನೀವೇ ಮಾಡ್ಕೊಬೋದು. ಇವಾಗ ನಿಮ್ಮ ಪ್ಯಾಷನ್ನ ಫೈರ್ ಮಾಡೋಕ್ಕೆ ಟೂಲ್ಸ್ ಏನಾದರೂ ಬೇಕು ಅಂದರೆ ನಿಮ್ಮ ದುಡ್ಡಲ್ಲೇ ನೀವು ತೊಗೊಬೋದು. ಸೊ ಇಟ್ಸ್ ಓಕೆ ಟು ಡೂ ವಾಟ್ ಎವರ್ ಇಟ್ ಟೇಕ್ಸ್. ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತೀರಾ, ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀರಾ, ಇಲ್ಲ ಸೇಲ್ಸ್ ಜಾಬ್ ಮಾಡ್ತೀರಾ, ಡಸಂಟ್ ಮ್ಯಾಟರ್. ಸೊ ನೀವು ಹೇಗೆ ನಿಮ್ಮ ಲೈಫ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡ್ಕೋತೀರೋ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಸಂಟ್ ಮ್ಯಾಟರ್ ಇಫ್ ಯುರ್ ಅ ಗರ್ಲ್, ಡಸಂಟ್ ಮ್ಯಾಟರ್ ಇಫ್ ಯುರ್ ಅ ಗಾಯ್, ಇಟ್ ಮ್ಯಾಟರ್ಸ್. ಮನಿ ಮ್ಯಾಟರ್ಸ್. ಬ್ಯಾಲೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಡ್ರೀಮ್ಸ್ನ ಚೇಸ್ ಮಾಡೋದು ವೆರಿ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅದು ಚೇಸ್ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವೇ ಮರ್ತೋಗ್ತೀವಿ. ವಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ವ್ಸ್. ಹೆಲ್ತ್ ನೋಡ್ಕೊಳ್ಳಲ್ಲ. ಆಮೇಲೆ ಸುತ್ತಮುತ್ತ ಏನು ನಡೀತಾ ಇರುತ್ತೆ ಅದೆಲ್ಲ ಒಂದೊಂದು ಸತಿ ಮರ್ತೋಗುತ್ತೆ. ಬ್ಯಾಲೆನ್ಸಿಂಗ್ ಪ್ಯಾಷನ್ ವಿತ್ ಸಸ್ಟೈನಬಿಲಿಟಿ, ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರೆ, ಗೊತ್ತಾ? ಸೊ ಆ ಸಕ್ಸಸ್ನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಮೇಕ್ ಶ್ಯೂರ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ವೈಲ್ ಚೇಸಿಂಗ್ ಯುವರ್ ಡ್ರೀಮ್. ವೆರಿ ಇಂಪಾರ್ಟೆಂಟ್. ಫೋರ್ತ್, take care of your parents early on. Because ಅವ್ರಿಗೆ ಒಂದು ವಯಸ್ಸು ಅಂತ ದಾಟಿದ ಮೇಲೆ ಕಾಯಿಲೆಗಳು ಬರೋದು ಪಕ್ಕ. ಇನ್ ದಿಸ್ ಜನರೇಷನ್ ನಮ್ಮ ಲೈಫ್ ಸ್ಟೈಲ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಇಂಡಿಯನ್ಸ್ಗೆ ಮೆಂಟಾಲಿಟಿ ಇದೆ, ಬಂದಮೇಲೆ ನೋಡ್ಕೊಳ್ಳೋಣ ಬಿಡು, ಆಮೇಲೆ ನೋಡಿದ್ರೆ ಆಯಿತು, ನಮಗೇನಾಗಿದೆ ಅದೆಲ್ಲ ಬಂದೇ ಬರುತ್ತೆ. ನಿಮ್ಮ ಅಪ್ಪ ಅಮ್ಮನೇ ಕೇಳಿದ್ರು ಅವರೇ ಹೇಳ್ತಾರೆ, ಅದೆಲ್ಲ ಏನಿಲ್ಲ, ನಾವು ನೋಡ್ಕೋತೀವಿ, ಅದು ಬಂದೇ ಬರುತ್ತೆ. ಬಟ್ ಮೇಕ್ ಶ್ಯೂರ್ ಅವ್ರ ಹೆಲ್ತ್ನೂ ನೀವು ಪ್ರಯಾರಿಟೈಸ್ ಮಾಡ್ತೀರಾ ಅಂತ. ಅಲಾಂಗ್ ವಿತ್ ಯೋರ್ಸ್, ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸೋದಾಗಿರಲಿ, ಇಲ್ಲ ಅವ್ರಿಗೇನೋ ನೋವು ಅಂತ ಬಂದಾಗ, ದಿಸ್ ಆರ್ ಆಲ್ ವೆರಿ ಸ್ಮಾಲ್ ಥಿಂಗ್ಸ್. ಅದು ತುಂಬ ಸಣ್ಣ ಕಾಣಿಸುತ್ತೆ, ಬಟ್ ಫ್ಯೂಚರಲ್ಲಿ ತುಂಬ ದೊಡ್ಡದಾಗುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ಅವ್ರ ಹೆಲ್ತ್ನ ನೋಡಿ. ಸೊ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ವಿತ್ ಫನ್. ಇದೇ 2 ವರ್ಷದಿಂದ ನನಗೆ ಹೇಳಿದರೆ, ಇಲ್ಲ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕು, ನಾನು ಕೆಲಸ ಮಾಡಬೇಕು, ನಾನು ಅದು ಮಾಡಬೇಕು, ನಾನು ಆಚೆ ಹೋಗಲ್ಲ, ನಾನು ದುಡ್ಡು ನೋ. ಹೆಂಗೆ ಎರಡನ್ನೂ ಸಮಾಲಿಸ್ಕೊಂಡು ಹೋಗೋದು ಅನ್ನೋದನ್ನ ಕಲಿಬೇಕು. ಬಿಕಾಸ್ ಬರೀ ರೆಸ್ಪಾನ್ಸಿಬಿಲಿಟಿ, ಬರೀ ವರ್ಕು ಅಂತಂದರೆ ಯಾರಿಗಾದ್ರೂ ಹುಚ್ಚಿಡ್ದೇ ಹಿಡಿಯುತ್ತೆ. ಒಂದು ಪಾಯಿಂಟಲ್ಲಿ ಡಿಪ್ರೆಷನ್ ಬಂದರೂ ಬಂದ್ಬಿಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಹಂಗಂತ ಬರೀ ಫನ್ನೇ ಇರಬಾರ್ದು. ಇಫ್ 80% ಆಫ್ ವರ್ಕ್ ಅಂದರೆ 20% ಫಾರ್ ಯೋರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಹೇಗೆ ಹೊಸ ಪೀಪಲ್ನ ಮೀಟ್ ಮಾಡಿ ಕಮ್ಯುನಿಕೇಟ್ ಮಾಡ್ತೀರಾ. ಬಿಕಾಸ್ ಆ 9 to 5 ಅಂತ ಬಂದಾಗ, ಕಾರ್ಪೊರೇಟ್ ಅಂತ ಬಂದಾಗ, ನೀವು ಆ
ಪರ್ಟಿಕ್ಯುಲರ್ ಜನನೇ ಇರುತ್ತೆ. ಬಟ್ ವೀಕೆಂಡ್ಸಲ್ಲಿ ಗೋ ಔಟ್, ಮೀಟ್ ನ್ಯೂ ಪೀಪಲ್, ನ್ಯೂ ಎಕ್ಸ್ಪೀರಿಯನ್ಸಸ್. ಲೈಕ್ ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ, ನೀವು ಹೆಂಗಾದರೆ ಹಾಗೆ ಮಾಡ್ಬೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಫನ್ ಫಾರ್ ಯುವರ್ ಓನ್ ಮೆಂಟಲ್ ಹೆಲ್ತ್ ಆ್ಯಂಡ್ ಆಲ್ಸೋ ಯುವರ್ ಫಿಸಿಕಲ್ ಹೆಲ್ತ್. ಫಿಯರ್ ನಮ್ಮ ಎಲ್ಲರಿಗೂ ಒಂದು ಫ್ಯಾಕ್ಟರ್ ಅಂತ ಇದ್ದರೆ ಫಿಯರ್. ಹೇಗೆ ನಮ್ಮ ಪ್ಯಾಷನ್ ಕಡೆ ಹೋಗ್ದಕ್ಕೆ ಬಿಡದಿರೋದು ಅಂದರೆ ಫಿಯರ್. ಇವಾಗ ನನಗೆ ಮಾಡೋಕ್ಕೆ ಬರಲ್ಲ ಅಂದರೆ ಏನು ಮಾಡೋದು? ಸ್ಟಾರ್ಟ್ ಡೂಯಿಂಗ್ ಇಟ್, ಆಮೇಲೆ ಬೇಕಾದ್ರೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. 2, ಅವ್ರೇನು ಅನ್ಕೋತಾರೆ, ಅವ್ರು ನಿಮಗೆ ಬಂದು ಊಟ ಆಗ್ತಾಯಿಲ್ಲ, ಅವ್ರು ಬಂದು ನಿಮ್ಮನ್ನ ನೋಡ್ಕೋತಾ ಇಲ್ಲ, ನಿಮಗೆ ನೀವು ನೋಡ್ಕೋತಾ ಇರೋದು ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಬೇಕಾಗಿರೋದು. 3, ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಆಗಲ್ವೋ, ಗಿವ್ ಇಟ್ ಅ ಟ್ರೈ. ಆದರೆ ಆಗುತ್ತೆ, ಆಗಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಅನದರ್ ಟ್ರೈ, ಆರ್ ಬೇರೆ ಏನಾದರೂ ಮೆಥಡ್ಸ್ನ ಯೂಸ್ ಮಾಡ್ಕೊಬೋದು. ಸೊ ಫಿಯರ್ ಇದ್ದ ವಾಟ್ ಇಫ್, ಏನಾಗ್ಬಿಡುತ್ತೆ, ಇದು ತುಂಬ ಅಂದರೆ ತುಂಬ ಎಲ್ಲರನ್ನೂ ಕಟ್ಟಿಡುತ್ತೆ. ನನ್ನೂ ಕಟ್ಟಿಡಿದೆ, ನಾನು ಕಲಿತಾನೇ ಇದ್ದೀನಿ ಅಲಾಂಗ್ ದ ವೇ. ಬಟ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾವುದೋ ಒಂದು ಲೈಫಲ್ಲಿ ತುಂಬ ದೊಡ್ಡ ವಿಷಯ ಆದಮೇಲೆ ಇದನ್ನ ಕಲಿಬೇಕು ಅಂತ ಇಲ್ಲ. ಆನ್ ದ ವೇ ನಾವು ಇದನ್ನ ಇಂಪ್ರೊವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ದೊಡ್ಡ ವಿಷಯ ಆದಮೇಲೆ, ಇಲ್ಲ ದೊಡ್ಡ ಲೈಫ್ ಇನ್ಸಿಡೆಂಟ್ ಆದಮೇಲೆ ಇದನ್ನ ಕಲಿಬೇಕು ಅಂತ ಇಲ್ಲ. ನನ್ನ ಥರ ತಪ್ಪು ಮಾಡಬೇಡಿ. ಸ್ಟಾರ್ಟ್ ಲಿವಿಂಗ್ ಯೋರ್ ಲೈಫ್. ನಿಮಗೆ ಏನು ಬೇಕೋ ಅದನ್ನ ಮಾಡಿ, ಬಟ್ ಬಿ ರೆಸ್ಪಾನ್ಸಿಬಲ್ ವಿತ್ ಇಟ್. 7th one, surround yourself with the right kind of people. Very, 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 very important. ಹ್ಯೂಮನ್ಸ್ ನಾವೆಲ್ಲ ಸೋಷಿಯಲ್ ಆ್ಯನಿಮಲ್ಸು. ನಮಗೆ ಫ್ರೆಂಡ್ಸು, ಹ್ಯೂಮನ್ ಬೀಯಿಂಗ್ಸ್ನ ಮೀಟ್ ಮಾಡಿದ್ರೆ ದೇವ್ರಣಗೂ ಇರೋಕ್ಕಾಗಲ್ಲ. ಬಟ್ ಅದರಲ್ಲೇ ಎಂಥ ಅವ್ರ ಜೊತೆ ನೀವು ಸಹವಾಸ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಇವಾಗ ಸಕ್ಸಸ್ಫುಲ್ ಫ್ರೆಂಡ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀರಾ ಅಂತಂದರೆ ಅವ್ರು ಹೆಂಗಿರ್ತಾರೆ, ಅವ್ರದ್ದು ರೀತಿ ನೀತಿ, ಅವ್ರು ಹೆಂಗಿರ್ತಾರೆ, ನೀವು ಅದ್ರ ಮೈಂಡ್ ಸೆಟ್ಟಲ್ಲೇ ಹೋಗ್ತೀರಾ. ಬಟ್ ಇವಾಗ ಅದೇ ಥರ ಪೀಪಲ್ ಹೂ ಅಂಡರ್ಮೈನ್ ಯು, ಲೈಕ್ ಇವಾಗ ನಿನ್ನ ಕೈಯಲ್ಲಾಗಲ್ಲ ಬಿಡು, ನೀನು ಅದೆಲ್ಲ ಮಾಡಲ್ಲ ಬಿಡು ಅಂತಂದರೆ ನಿಮ್ಮ ತಲೆಯಲ್ಲೂ ಅದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನನಗೂ ಆಗಲ್ಲ, ನಾನು ಅದು ಮಾಡಬೇಕಾ, ಇದೆಲ್ಲ ಬಂದೇ ಬರುತ್ತೆ. ಸೊ ನಿಮ್ಮ ಸುತ್ತಲಿರೋ ಜನನ ನೀವು ಫಿಲ್ಟರ್ ಮಾಡಿ, ಯಾರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ನಿಮಗೆ ಕೆಳಗಾಕಿ ತುಳಿತಾ ಇದ್ದಾರೆ, ಇದನ್ನೆಲ್ಲ ನೋಡೋದು ಸಿಕ್ಕಾಬಡ ಇಂಪಾರ್ಟೆಂಟ್. ಸೊ ಸರೌಂಡ್ ಯೋರ್ ಸೆಲ್ಫ್ ವಿತ್ ದ ರೈಟ್ ಕೈಂಡ್ ಆಫ್ ಪೀಪಲ್. 8th point, ಬಿ ಯೋರ್ ಸೆಲ್ಫ್. 1000 ಜನ 1000 ಹೇಳ್ತಾರೆ, ಅವ್ರು ಯಾರೂ ನಿಮ್ಮ ಪಾತಲ್ಲಿ ನಡೆದಿರಲ್ಲ, ನಿಮ್ಮ ಶೂಸಲ್ಲಿ ನಡೆದಿರಲ್ಲ. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದು ನಾಟ್ ರೈಟ್. ಗೊತ್ತು, ಮಾಡೋದಕ್ಕಿಂತ ಹೇಳೋದು ಈಸಿ ಅಂತ ಗೊತ್ತು. ಬಟ್ ನಿಮ್ಮ ಪಾತ್ ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ನೀವೆಷ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀರಾ, ಇಲ್ಲ ಲೈಕ್ ಹೌ ಮಚ್ ಟೈಮ್ ಯು ಹ್ಯಾವ್ ಪುಟ್ ಇಟ್ ಇನ್ ಟು ಇಟ್, ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೀವು ನಿಮ್ಮತನನ ಯಾವತ್ತೂ ಬಿಟ್ಕೊಡ್ಬೇಡಿ. ಯಾರು ಏನೇ ಅನ್ನಲಿ, ಯಾರೇ ಎದುರಾಕೊಳ್ಳಿ, ನೀವೊಬ್ಬರೇ ನಿಂತು ಮಾಡ್ತೀರಾ ಅಂದ್ರೂ ಪ್ಲೀಸ್ ಮಾಡಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ನಿಮ್ಮ ಜೊತೆ ಇರಬೇಕು. ನೀವು ಬೆಳಗ್ಗೆಲ್ಲ ಸುತ್ತಾಡ್ಕೊಂಡು ಎಲ್ಲರ ಜೊತೆ ಬಂದ್ರೂ ಕೊನೆಗೆ ಬರೋದು ನಿಮ್ಮ ಜೊತೆಗೇ. ನೀವು ಬಂದು ನಿಮ್ಮ ರೂಮಲ್ಲೇ ಕೂತ್ಕೋತೀರಾ, ನಿಮ್ಮ ಜೊತೆನೇ ಕೂತ್ಕೋತೀರಾ, ನಿಮ್ಮ ಮೈಂಡಲ್ಲೇ ಇರ್ತೀರ. ಬಂದು ಕೊನೆಯಲ್ಲಿ ನಾವು ಅದು ಮಾಡಬಾರ್ದಿತ್ತು, ನಾವು ಅದನ್ನ ಮಾಡೋದು ಬಿಟ್ಬಿಟ್ವಿ, ಆ ರೆಗ್ರೆಟ್ ಇರುತ್ತೆ ಗೊತ್ತಾ. ಮಾಡಿಬಿಡ್ಬೇಕಿತ್ತು, ಅಯ್ಯೋ ಅವ್ರ ಮಾತು ಕೇಳ್ಕೊಂಡು ಮಾಡಲಿಲ್ಲ ನಾನು. ಇದು ತುಂಬ ತಪ್ಪು. ಬಿಕಾಸ್ ನೀವುಗಳೇ ನಿಮ್ಮ ಅಪ್ಪ ಅಮ್ಮನ ಕೇಳಿದ್ರೆ, ಅಪ್ಪ ನಿನ್ಗೇನಾಗಬೇಕಿತ್ತು, ಅಮ್ಮ ನಿನ್ಗೇನಾಗಬೇಕಿತ್ತು ಅಂತಂದರೆ, ನಾನು ಟೀಚರ್ ಆಗಬೇಕಿತ್ತು, ಆಗಲಿಲ್ಲ ಅಂತ ಬರುತ್ತೆ ಗೊತ್ತಾ. ನಿಮ್ಮ ಮಕ್ಳಿಗೆ ನೀವು ಹಂಗೆ ಹೇಳೋದು ಬೇಡ. ನನಗೇನಿಷ್ಟನೋ ನಾನು ಅದು ಮಾಡಿದೆ, ಸೊ ನಾವು ಇವಾಗ ಇಲ್ಲಿದ್ದೀವಿ ಅನ್ನೋದು ಖುಷಿಯಾಗಿ ಹೇಳ್ಕೊಳ್ಳೋಷ್ಟು ಇರಬೇಕು. ಪ್ಲೀಸ್ ಡೋಂಟ್ ಲೀವ್ ಅ ಲೈಫ್ ಯು ರಿಗ್ರೆಟ್. ಸೊ ಐ ಹೋಪ್ ನಾನು ಕಲ್ತಿರೋದು ನಿಮಗೂ ಹೆಲ್ಪ್ ಆಗಿರುತ್ತೆ ಅಂತ. ಸೊ